ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಹೀರೋಗಳಿಗೂ ನಿಮ್ಮ ಒಂದು ಸಾಹಿತ್ಯ ಇದ್ದೇ ಇರುತ್ತೆ. ಹೌದು. ಸೊ ಟಿಲ್ ನಾವು ನಾನು ಸುದೀಪ್ ಸರ್ ಮತ್ತು ಯಶ್ ಅವರನ್ನು ಹೊರತುಪಡಿಸಿ ಎಲ್ಲ ಸ್ಟಾರ್ಸ್ಗೂ ಬರೆಯುವಂಥ ಅವಕಾಶ ಸಿಕ್ತು ನನಗೆ. ಓಕೆ. ಸೊ ಒಂದೇನಂತಂದ್ರೆ ಇವಾಗ ರವಿ ಬಸ್ರೂರ್ ಅವ್ರ ಜೊತೆ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಅವ್ರು ಇವಾಗ ನಿಮಗೆ ಬೀಗ್ರು. ಸೊ ಆ ಒಂದು ಒಡನಾಟ ಯಾವ ತರ ಇತ್ತು ಅಂತ, ಅವ್ರ ಜೊತೆ ನೀವು ಅಪ್ರೋಚ್ ಆಗಿದ್ದಂಗೆ, ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವ್ರ ಜೊತೆ ಜಾಯ್ನ್ ಆಗಿದ್ದು ಯಾವಾಗ? ಸೊ ಅದು 2015-16 ಅನ್ಸುತ್ತೆ. ನಾನು ಫಸ್ಟ್ ಬೆಂಗಳೂರು ಬಂದು ನಾನು ಅಂದರೆ ನಮ್ಮ ಕೆಲಸ ಮಾಡಬೇಕು ಅಂತ ಇತ್ತು. ಒಂದು 2 ವರ್ಷ ಕೆಲಸ ಮಾಡ್ತೀನಿ ಟಿಲ್ ನಾನು ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು ಅದೆಲ್ಲ ಇದೆಯಲ್ಲ. ಸೊ ಟೈಮ್ ಹಿಡಿಯುತ್ತೆ ಇಂಡಸ್ಟ್ರಿಯಲ್ಲಿ. ಕೆಲಸ ಮಾಡ್ಕೋತಾ ಇದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ನನ್ನ ಕೆಲಸ ಸಿಗಲೇ ಇಲ್ಲ. ಆಲ್ಮೋಸ್ಟ್ ಒಂದು 8 ಮಂತ್ಸ್ ಕೆಲಸನೇ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿದೆ, ಆಗಿದ್ದಾಗಲಿ ಅಂತೇಳಿ ರವಿ ಬಸ್ರೂರ್ನ ಅಪ್ರೋಚ್ ಮಾಡಿ ಅವ್ರ ಜೊತೆ ಸೇರಿಕೊಂಡೆ. ಅಲ್ಲಿ ಬರವಣಿಗೆ ಮಾಡ್ತಾ ಅವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ರು ಬಿಲಿಂಡರ್ ಅಂತ. ಅದಕ್ಕೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ಕಟಕ ಅಂತ ಅದಕ್ಕೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸಿಗೆಲ್ಲ ವರ್ಕ್ ಮಾಡಿದೆ. ಸೊ ಇದು ಮಾಡ್ತಾ ಆ ಗ್ಯಾಪಲ್ಲಿ ನನ್ನ ಕೆಲಸನೂ ಸಿಕ್ತು. ಒಂದು 8 ಮಂತ್ಸ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದಂಗೆ ನನಗೆ ವಿಪ್ರೋಜಿ ಹೆಲ್ತ್ ಕೇರ್ ಅಂತ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿ ಹೋದೆ. ಅಲ್ಲಿ ಹೋಗಿನೂ ಕೂಡ ನಾನು ಇಲ್ಲಿ ವೀಕೆಂಡ್ ಆಗಿರ್ಬೋದು, ಆವಾಗ ರಜೆ ಹಾಕಿ ಈ ಥರ ಎಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾನೆ ಇದ್ದೆ. ಓಕೆ. ಸೊ ಹಾಗೆ ನಡೀತಾ ನಾನು ಅದಾದ್ಮೇಲೆ ಮತ್ತೆ 2 ಇಯರ್ಸ್ ಆದಮೇಲೆ ಕೆಲಸ ಬಿಟ್ಟು ಮತ್ತೆ ಬಂದು ಅವ್ರ ಜೊತೆ ಜಾಯ್ನ್ ಆದೆ. ಗಿರ್ಮಿಟ್ ಅಂತ ಒಂದು ಮಕ್ಕಳನ್ನ ಇದನ್ನ ಮಾಡ್ಕೊಂಡು ಸಿನಿಮಾ ಮಾಡಿದ್ರು. ಅದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸೊ ರೈಟರ್ ಆಗಿ ವರ್ಕ್ ಮಾಡಿದೆ. ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇದರಲ್ಲೂ ಅವ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ.